ಇಲ್ಲೇನು ಮೇಡಮ್ ಏನಾಗೈತೆ ಅಂದ್ರೆ ನಾವು ಹಲವಾರು ಈಗ 6 ತಿಂಗಳಿಂದ ಏನಾಗೈತೆ ಅಂದ್ರೆ ಹಾಸ್ಟೆಲ್ ಕ್ಲೀನಿಂಗ್ ಇಲ್ಲ ಮತ್ತೆ ಅಡಿಗೆ ವ್ಯವಸ್ಥೆ ಏನಾಗೈತೆ ಅಂದ್ರ ಹದಗೆಟ್ಟೈತಿ. ಈ ಎಷ್ಟೋ ಸಲ ನಾವು ಜೂನಿಯರ್ ವಾರ್ಡನ್ಗಾಗ್ಲಿ ವಾರ್ಡನ್ ಆಗಿ ಹೇಳಿದ್ರು ಏನಾಗೈತಲ್ಲ ಸ್ಪಂದನೆ ಕೊಡಾಕತ್ತಿಲ್ಲ. ಮಾತಿಗೊಂದಂದ್ರೆ ಏನಂತಾರ ಅಂದ್ರೆ ಇವ್ರು ಕಾಂಟ್ರಾಕ್ಟರ್ ಬೇಸ್ ಎಲ್ಲ ಏನಾಕತ್ತ ನಮ್ ಫುಡ್ ಸಪ್ಲೈ ಆಗತ್ತ, ಅವ್ರು ಕೊಡುವಂತ ಬಜೆಟ್ ನಮ್ಗೆ ಹಾಸ್ಟೆಲ್ ನಡ್ಸಕ್ ಆಗತ್ತಲ್ಲ ಅಂದ್ರೆ ಪದೇ ಪದೇ ಹಾಸ್ಟೆಲ್ ಬಗ್ಗೆ ಅವ್ರದ್ದು ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ತಾರ. ಖರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಯಾರು ಆಲ್ಸಾಕತ್ತಿಲ್ಲ. ಇವ್ರ ನಿಲಯ ಪಾಲಕರು ತಮ್ಮ ಕರ್ತವ್ಯ ಏನ್ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಮಾತಿದ್ರೆ ನಿಮ್ ಡ್ಯೂಟಿ ಏನಂತಂದ್ರು ಹೇಳುವಂತ ಸ್ಪಷ್ಟನೆ ಇವರಲ್ಲಿಲ್ಲ. ಮತ್ ಇವ್ರನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು ನಾವು? ಯಾವ್ದೇ ವಿದ್ಯಾರ್ಥಿಗೆ ಏನಾಗೈತೆ ಅಂತ ಒಂದ್ ಏನ್ ಮಾಡಂಗಿಲ್ಲ ಅಂದ್ರೆ ನೋಡಿ ವಿಸಿಟ್ ಮಾಡಂಗಿಲ್ಲ, ಯಾವ್ದೇ ಫ್ಲೋರ್ನಾಗ ಅಡ್ಡಾಡಂಗಿಲ್ಲ. ಮತ್ ಮಾತಾಡ್ತಿದ್ರು ನಾವು ಅಲ್ಲಿ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತಂದು ಬರೇ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾರಂದ್ರ ಅವ್ರು ಸುಧಾರಣೆ ಮಾಡಿದನ್ನ ಹೇಳ್ತಾರ. ಬಟ್ ಅದಕ್ಕೆ ಅಧಿಕೃತವಾಗಿ ಯಾವ್ದೇ ಅಂತ ದಾಖಲಾತಿಗಳೇ ಇರಂಗಿಲ್ಲ ಇವ್ರಿಗೆ. ಹಿಂಗೆ ಈ ವ್ಯವಸ್ಥೆ ಹಾಳು ಮಾಡಿ ಏನ್ ಮಾಡ್ಬಿಡ್ತಂದ್ರ ಸರ್ವ ಏನೇ ಆಗೈತೆ ಅಂದ್ರೆ ಈಗ 2-3 ವಾರದಿಂದ ಏನಾಗಿರ್ತಂದ್ರ ಇವ್ರ ಅಡಿಗೆಯಲ್ಲಿರುವಂತ ಅಸ್ತವ್ಯಸ್ತದಿಂದ ಏನಾಗೈತೆ ಅಂದ್ರ 10ರಿಂದ 30 ಜನದ ಏನಾಗೈತೆ ಅಂದ್ರ ಡಿಸೆಂಟ್ರಿ ಅಂತ ಏನ್ ಮಾಡಿರ್ತಾರಂದ್ರ ದಾಖಲೆ ಏನ ಹಾಸ್ಪಿಟ್ಲಿಗೂ ದಾಖಲೆ ಆಗುವಂತ ಒಂದ್ ಏನ್ ಸಂದರ್ಭನು ಕ್ರಿಯೇಟ್ ಆಗೈತಿ. ಅಷ್ಟಾದ್ರೂ ಮೇಲಧಿಕಾರಿಗಳಿಗೆ ನಾವ್ ಏನ್ ಮಾಡತ್ತೇವ ಅಂದ್ರ ಈಗ ಸತತ 3 ಗಂಟೆಯಿಂದ ಏನ್ ಮಾಡತ್ತೇವ ಅಂದ್ರೆ ಸ್ಟ್ರೈಕ್ ಮಾಡಿ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ಏನ್ ಮಾಡಿದ್ರು ನಮ್ ಕರೆಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರ ಬರೇ ನಾವು ಇಲ್ಲಿ ಅದೀವಿ ಅದನ್ನ ಆನ್ ಡ್ಯೂಟಿ ಮೇಲೆ ಅದೀವಿ ಈ ರೀತಿ ಏನ್ ಮಾಡ್ತಾರ ಅಂದ್ರ ನಮಗ ಸ್ಪಂದನೆಯನ್ನು ಕೊಡತ್ತಾರ. ಅದಕ್ಕ ಇಲ್ಲಿ ಏನ ಆಗಿರುವಂತ ಸಮಸ್ಯೆಗಳನ್ನ ಆಲಿಸ್ಬೇಕ, ಅವ್ರು ಎಲ್ಲಿದ್ರು ಇಲ್ಲಿ ಬರುವಂತ ವ್ಯವಸ್ಥೆ ಮಾಡ್ಬೇಕಂತ ತಮ್ಮನ್ನ ಕೇಳ್ಕೊತೀನಿ ಮೇಡಮ್. ಸೋಮನಾಥ್ ಪಮ್ಮಾರ್ ಅಂತ ಮೇಡಮ್. ಸತತ ಈಗ 4ನೇ ವರ್ಷದ ವಿದ್ಯಾರ್ಥಿ ಏನಾಗಿತ್ತು ಅಂದ್ರೆ 4ನೇ ವರ್ಷದ ವಿದ್ಯಾರ್ಥಿಯಾಗಿ ಇಲ್ಲಿ ಏನ್ ಮಾಡ್ತಾನೆ ನಿಲಯದಾಗಿದ್ರು ಕೂಡ 4ನೇ ವರ್ಷದಿಂದ ಏನಾಗಿರುತ್ತೆ ಅಂದ್ರೆ ಇದೇ ಸಮಸ್ಯೆ ಇರ್ತಾವ. ಇವಾಗ ಸ್ಟ್ರೈಕ್ ಮಾಡಿದಾಗ 4 ದಿನ ಅಷ್ಟೇ ಏನ್ ಮಾಡ್ತಾರಂದ್ರ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕೆಲಸ ಮಾಡತ್ತಾರ. ಖರೆ ಬಟ್ ಶಾಶ್ವತವಾಗಿ ಇದಕ್ಕೆ ಯಾವುದೇ ಪರಿಹಾರವನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಏನಾಗೈತಂದ್ರ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡತ್ತಾರಂದ್ರೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು. ಇನ್ನು ಈ ವ್ಯವಸ್ಥೆ ಏನಾಗಬಾರ್ದು ಅಂದ್ರೆ ಮುಂದೆ ಹದಗೆಡಬಾರ್ದು ಅಂತಂತ ಎಲ್ಲರೂ ಏನ್ ಮಾಡತ್ತಾರಂದ್ರ ಈ ಎಲ್ಲಾ ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ಏನ್ ಮಾಡ್ತೇವ ಅನ್ನೋದನ್ನ ಮನವಿ ಮಾಡ್ಕೊಳಕತ್ತೀವಿ ಮೇಡಮ್. ಅಲ್ಲ, ಪ್ರಮುಖವಾದ ಬೇಡಿಕೆ ಏನಿಲ್ರಿ ಮೇಡಮ್, ಕ್ಲೀನ್ ಆಗಿ ಏನ್ ಇರ್ಬೇಕಂದ್ರ ಹಾಸ್ಟೆಲ್ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಇವ್ರ ವಾರ್ಡನ್ಸ್ ಏನ್ ಕರ್ತವ್ಯಗಳನ್ನ ಅದನ್ನ ಪಾಲನೆ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಅಡಿಗೆ ಏನಾಗಿರ್ಬೇಕಂದ್ರ ಅಚ್ಚುಕಟ್ಟಾಗಿರ್ಬೇಕು. ತಿನ್ನುವಂತದ ಏನ್ ಮಾಡ್ಬೇಕಂದ್ರ ಇವ್ರು ಯಾವ್ದೇ ತರಕಾರಿನ ತಂದ್ರು ಕೂಡ ಏನಾಗಿರ್ತಾರಂದ್ರೆ ಇವ್ರು ಕೊನೆಯದಾಗಿ ಏನ್ ಮಾಡಿರ್ತಾವಲ್ಲ ನಮ್ ಸೈಡ್ ಏನ್ ಮಾಡ್ತಾರೋ ಹಳ್ಳಿ ಸೈಡ್ ಜನ ನಾವು ದನಕ್ಕೂ ಹಾಕಂಗಿಲ್ರಿ. ಇಂತ ಏನ್ ಮಾಡ್ತಾರ ತರಕಾರಿ ತಂದ್ ಏನ್ ಮಾಡ್ತಾರಂದ್ರೆ ಊಟದ ಏನ್ ಮಾಡ್ತಾರಂದ್ರ ವ್ಯವಸ್ಥೆ ರೆಡಿ ಮಾಡತಾರ ಊಟವನ್ನ. ಅದನ್ನ ತಪ್ಪಿಸ್ಬೇಕು. ಏನ್ ಮಾಡ್ಬೇಕಂದ್ರ ಇಲ್ಲಿ ಅನೇಕ ಪ್ರಾಬ್ಲಮ್ಸ್ ಗಳು ಬರತಾವು. ಕ್ಲೀನೇಜ್ ಆಗ್ಲಿ ಜಗಳ ಆಗ್ಲಿ ಹೊರಗಿಂದು ಅವೆಲ್ಲ ಆಗಾಕತ್ತಾವು. ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕಂತ ನಮ್ ಮೇಡಮ್. ಬಂದು ಸ್ಪಂದನೆ ಕೊಡ್ಬೇಕಾ? ಊರಿಗೆ ಸರ್ ನಾವೇನ್ ಹೇಳುದಿಲ್ಲ. ಮೇನ್ ಸಾಹೇಬ್ ಇರ್ತಾರ ನಾವೇನ್ ಹೇಳಿರ್ತೈತಿ ನಾವ್ ಏನ್ ಎಲ್ಲಾದ್ರ ಬಗ್ಗೆ ನಿಮ್ಗೆ ಉತ್ತರ ಕೊಡ್ತಾರ ಅವ್ರ. ಸರ್ ಎಲ್ಲಾದ್ರ ಬಗ್ಗೆ ಉತ್ತರ ಕೊಡ್ತಾರ. ನಾವ್ ಒಂದಿದ್ರಲ್ಲ ಎಲ್ಲಾದ್ರ ಬಗ್ಗೆ ಡೈರೆಕ್ಟ್ ನಾವ್ ಅಲ್ಲಿ ಹೋಗೋದಿದ್ರೆ ನೀವ್ ಯಾಕಂದ್ರಿ ನಾ ಏನ್ ಹೇಳ್ತೇನೆ ಈಗ ಸಮಸ್ಯೆ ಆಗೈತಿ ನಿಮ್ಗೆ ಹೇಳ್ಬೇಕಿಲ್ಲ ನಿಮ್ಗೆ ಹೇಳಿಲ್ಲ. ನೀವು ಏನನ್ನೋದ ನಮ್ಗೆ ಹೇಳ್ಬೇಕು. ನೀವು ಅವ ಬಂದ್ ಹೇಳ್ತಾನ ಇವ ಬಂದ್ ಸಿಎಂ ಬಂದ್ ಹೇಳ್ತಾನ ಸಿಎಂ ಫಂಡ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ. ನೀವು ಡೈರೆಕ್ಟ್ ಏನ್ ಮಾಡಂತ ಗೊತ್ತಿದೆ SC ST ವಿರೋಧ ಮಾಡಂತ ನೋಡಿ. ನಾನು SC ನಲ್ಲ ನಿಮಗೆ ಅವ್ರ ಮಾತಲ್ಲ ಅವ್ರ ಮಾತಾಡ ನನ್ನ ಬಗ್ಗೆ ಮೇಡಮ್ ಇಲ್ಲಿ 3 ಹಾಸ್ಟೆಲ್ ಅದಾನ ಒಬ್ಬ ಆಡನ ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾರ? 3 ಹಾಸ್ಟೆಲ್ ಅದಾರ ಇಲ್ಲಿ ಒಬ್ಬ ಆಡನ ಅದಾನ. ಇನ್ನು ಉಳ್ಕಿದವ್ರು ಎಲ್ಲ ಹೋದ್ರ ಸ್ಟೂಡೆಂಟ್ಸ್ ನೀವು ಕೇಳ್ಬೇಕಲ್ಲ. ಅವ್ರ ಪ್ರಮುಖ ಅವ್ರದ್ದು ಏನ್ ಸಮಸ್ಯೆಗಳದ ಅವ್ನ ಕೇಳೋ ಅಂತ. ಈಗ ನಾ ಲೀವ್ ಮೇಲೆ ಅದೀನಿ ಇವ್ ಮೇಲೆ ಅದನ್ನ ಅಂದ್ರೆ ಯಾರಿಗಾರ ಒಬ್ಬರಿಗೆ ಇದು ಮಾಡಿ ಅದು ಯಾರಾದ್ರ ಇವತ್ತು ಹೋಗಿದಾರ. ಎಷ್ಟ್ ಅವ್ರ ಡ್ಯೂಟಿ ಅಡಿಗೆ ಮಾಡಿ ಹೌದು ವಾರ್ಡನ್ ಇಲ್ರಿ ಮೇಡಮ್ ಇಲ್ಲಿ ಒಂದೇ ಮಾತು. ಇಲ್ಲಿ ರಾತ್ರಿ 12 ಗಂಟೆಗೆ ಬಂದು ಯಾವಂಗು ಬ್ಲೇಡ್ ಹೊಡೆದ್ರು ಯಾವ ಕೇಳೋ ಇಲ್ಲ. ಸತ್ತ ಏನ ಕ್ಯಾಮ್ರಾ ಬಂದಾಗ ಲಾಸ್ಟ್ ಟೈಮ್ ಒಬ್ಬ 3 ಮಂದಿ ಬಂದು ಒಬ್ಬಂಗ್ ಧಮಕಿ ಕೊಟ್ಟು ಹೋಗಿದಾರ್ರಿ ಆಲ್ರೆಡಿ. ಅದೇನು ಇನ್ನ ಕಂಪ್ಲೇಂಟ್ ಆಗಿಲ್ಲ ಏನೂ ಆಗಿಲ್ಲ. ಏನಾರ ಆಗಿತ್ತಂದ್ರೆ ಯಾರ ಜವಾಬ್ದಾರಿ ರೀ? ಇವ್ರು ಹೇಳ್ತಾರ ನಾವಿಲ್ಲಾರ್ದಾಗ ಆಗಿರ್ತದ. ಕ್ಯಾಮ್ರಾನು ಬಂದಿದ್ವು ಅವಾಗ ಹೇಳಿದ್ರು ಅವ್ರ ತಂದೆ ತಾಯಿಗೆ ಏನ್ ಹೇಳೋದು ನಾವು ನೋಡಿದ್ರು ಸುಮ್ಮನೆ ಇರ್ಬೇಕ. ಇದೆಲ್ಲ ಪ್ರಾಬ್ಲಮ್ ಅದಾವ್ರಿ. ಇದು ಇನ್ನ ಬಾಳ ಅದಾವ್ರಿ. ಇಲ್ಲೆಲ್ಲಾ ನಶೇಡಿ ಮಾಡ್ತಾರೆ ಎಲ್ಲಾ ಆಗ್ತೈತೆ. ಆದ್ರೆ ಇಲ್ಲಿ MLA
ಇಲ್ಲಿ MLA ಆಗ್ಲಿ ಕಾರ್ಪೊರೇಟರ್ ಆಗ್ಲಿ ಯಾರು ಬಂದಿಲ್ಲ. ಇಲ್ಲಿ ವೋಟಿಂಗ್ ಪವರ್ ಇಲ್ಲ ನಮ್ಗೆ ಇಲ್ಲಿ ವೋಟಿಂಗ್ ಪವರ್ ಇಲ್ಲ. ಅದಕ್ಕಂತೇಳಿ ನಾವೆಲ್ಲ ಹೊರಗಿನವ್ರದಿರಲ್ಲ, ಯಾರು MLA ಬಂದಿಲ್ಲ, ಕಾರ್ಪೊರೇಟರ್ ಬಂದಿಲ್ಲ, ಯಾರು ಬಂದಿಲ್ಲ. ನಮ್ಗೆ ಇನ್ನ ಮಟ್ಟ ಯಾರು ಕೇಳಾಕ್ ಬಂದಿಲ್ಲ. 1.5 ವರ್ಷ ನಾವು ಇದ್ದ ಇಲ್ಲ, 5 ವರ್ಷ 4 ವರ್ಷ ಇವ್ರು ಇದ್ದವರು ಅದಾರ, ಯಾರು ಬಂದಾರನ್ನ ಕೇಳ್ರಿ ಅವ್ರು. GD ಬಂದಿಲ್ಲ, ಯಾವ ಬಂದಿಲ್ಲ. ಲಾಸ್ಟ್ ಟೈಮ್ ಬಂದ್ರ ಆಶ್ವಾಸನೆ ಕೊಟ್ರ ಹೋದ್ರೆ ಏನು ಕೆಲಸ ಆಗಿಲ್ಲ. ಈಗ ಎಷ್ಟ್ ಸಲ ಇದ್ ಮಾಡಿದ್ರಿ? ಇದು 4ನೇ ಸಲ ರೀ ಮೇಡಮ್ ನಾವು ಮಾಡಂತಿದ್ದೇವೆ. 4ನೇ ಸಲ ಮಾಡಂತಿದ್ದೇವೆ ನಾವು ಬಂದಾಗ್ಲಿಂತ್ರ 1.5 ವರ್ಷದ್ನಾಗ 4ನೇ ಸಲ ಇದ್ರ ಮುಂಚೆಗ್ ಬಾಳ ಆಗೈತಿ. ಇಲ್ಲಿ ಎಲ್ಲಾ ಹುಡುಗರು ಎದಕ್ ಸೇರ್ಯಾರ ಅಂದ್ರೆ ಇವ್ರಿಗೆಲ್ಲ ಈಗ ಬಾಳ ಸಿಟ್ಟ ಐತ್ರಿ ಮೇಡಮ್. ಆದ್ರೂ ಸಂಭಾಳಿಸ್ಕೊಂಡು ಊಟ ಮಾಡಾರ್ದ ಸ್ಟ್ರೈಕ್ ನಿಂತಾರ. ಅವ್ರು ಯಾವಾಗ ಬರ್ತಾರಲ್ಲ ಅವಾಗ ಊಟ ಮಾಡ್ತೇವ್ ನಾವು. 12 ಗಂಟೆ ಬರ್ಲಿ, ಬೆಳಗ್ಗೆ ಬರ್ಲಿ, ಯಾವಾಗ ಬರ್ತಾನ ಬರ್ಲಿ, ಅವಾಗ ಊಟ ಮಾಡ್ತೇವ್ ನಾವು. ಸರ್ ಏನ್ ಹೇಳ್ತೀರಿ?